ಸಾಕಷ್ಟು ಕ್ವಶನ್ಗಳು ಕೇಳಿದ್ರು. ಅವ್ರು ಡ್ಯೂಟಿ ಅವ್ರು ಮಾಡಿದ್ದಾರೆ. ಅವ್ರು ಮಾಡಬೇಕಾದ್ರೆ ಅವ್ರ ಡ್ಯೂಟಿ ಇತ್ತು, ಡ್ಯೂಟಿ ಮಾಡಿದ್ದಾರೆ. ಯಾಕಂದ್ರೆ ಇದು ನಡೆಯುವಂಥದ್ದು ಇನ್ನು ಹಿಂದಿನ ಕೈಗಳೇ ಬೇರೆ. ಯಾಕಂದ್ರೆ ನಮಗಾಗಲೇ ಯಾವ ಕೇಸ್ ಹಾಕ್ಬೇಕು ಎಲ್ಲ ಕೇಸು ಹಾಕಿ ಮುಗಿಸಿದ್ರು ನಮ್ಮ ಮೇಲೆ. ಇದೆಲ್ಲ ಹಿಂದೆ ರಾಜಕೀಯ ಷಡ್ಯಂತ್ರ ಇದು ಅಷ್ಟು. ಇಂಥ ಸತ್ಯಮೇವ ಜಯತೆ ಅನ್ನೋದೊಂದು ಇರ್ತಲ್ಲ, ಸತ್ಯ ಯಾವತ್ತಿದ್ರು ಸತ್ಯ ಆಗೋದೆ. ಅವ್ರು ಇಷ್ಟು ಮಾಡಿದ್ರು ಕೂಡ ನನ್ನ ಮನೆಯೊಳಗೆ ಒಂದು 1.5 ಲಕ್ಷ ರೂಪಾಯಿ ಇದ್ದು ಹುಡುಕಿದ್ರು, ಎಲ್ಲ ಹುಡ್ಕೊಂಡ್ರು. ಇಲ್ಲ ತೊಗೊಳ್ಳಿಲ್ಲ. ನಾನು ಏನು ಯಾವುದು ರಿಕವರಿ ಮಾಡಿಲ್ಲ. ಯಾಕಂದ್ರೆ ನನ್ನ ಹತ್ರ ಅಂಥ ಡಾಕ್ಯುಮೆಂಟ್ಸು ಇಲ್ಲ. ನಾನು ಯಾವ ದೊಡ್ಡ ಬಿಸ್ನೆಸ್ಸು, ನಾನು ಏನು ದೊಡ್ಡ ಬಿಸ್ನೆಸ್, ಪ್ಯೂರ್ಲಿ ಅಗ್ರಿಕಲ್ಚರಿಸ್ಟ್ ನಾವು ಅಗ್ರಿಕಲ್ಚರ್ ಬಿಟ್ಟರೆ ಇವತ್ತು ನನ್ನ ಜೀವನದಾಗ ಇನ್ನೊಂದು ಉದ್ಯೋಗ ನನಗೆ ಯಾವುದೂ ಗೊತ್ತಿಲ್ಲ. ಯಾವ ಗಂಟೆಗಳ ಶೋಧ ಕಾರ್ಯಾಚರಣೆ ಮಾಡಿದ್ದಾರೆ ಮನೆ ಒಳಗಡೆ ಅಂದರೆ ಸುಮ್ಮನೆ ನಾರ್ಮಲ್ ಆಗಿ ಏನು ಸಿಕ್ಲಿಲ್ಲ ಅಂದ್ರೆ 2 ಅವರ್ 3 ಅವರ್ ಹೊರಟ್ಬಿಡ್ಬೋದು. ಬಟ್ 24 hours ಮಾಡಿದ್ದಾರೆ. ನೆನೆ ಅವ್ರಿಗೆ ಏನೇನು ಬೇಕಾಗಿತ್ತು, ಏನು ಹುಡುಕ್ಬೇಕಾಗಿತ್ತು ಎಲ್ಲ ಹುಡುಕಿದ್ರು. ಬಟ್ ನನ್ನ ಹತ್ರ ಅಂತೂ ಯಾವುದೂ ಸಿಕ್ಕಿಲ್ಲ. ಯಾವ ಕೇಸಿಗೆ ಸಂಬಂಧಪಟ್ಟಾಗ ದಾಳಿ ಅವರು ಹೇಳೋದೊಂದು ಅಥವಾ ಮಾಡ್ತಾ ಇರೋದು ಬೇರೆ ಥರ. ಯಾಕಂದ್ರೆ ಈಗಾಗಲೇ ನಮ್ಮದು ಹೈಕೋರ್ಟಲ್ಲಿ ನಮ್ಮ ವಿಟ್ನೆಸಸ್ ನಡೆದವು. ಆ ವಿಟ್ನೆಸಸ್ಗಳನ್ನ ಸತ್ಯಕ್ಕೆ ಅಡ್ಡಿಪಡಿಸೋದಕ್ಕಾಗಲಿ, ನಮ್ಮ ಕೇಸ್ ಅಲ್ಲಿ ಕೂಡ ಅಡ್ಡಿ ಮಾಡೋದಕ್ಕಾಗಲಿ ಸತತವಾಗಿ ನಿರಂತರವಾಗಿ ಇದು 1 ತಿಂಗಳಿಂದ ಕಂಟಿನ್ಯೂ ಸ್ಟಾರ್ಟ್ ಇದೆ. 1 ತಿಂಗಳಿಂದ ನಿರಂತರವಾಗಿ ಚಲೋ ಐತಿ ಇದು. ಇವತ್ತೇನಿಲ್ಲ, 1 ತಿಂಗಳಿಂದ ನಿರಂತರವಾಗಿ ಈ ಥರ ದಿನ ಹರಾಸ್ಮೆಂಟು. ಯಾಕಂದರೆ ನಾ ರಾಜಕೀಯವಾಗಿ ಯಾವ ಜನರನ್ನೂ ಭೇಟಿ ಆಗ್ಬಾರ್ದು. ರಾಜಕೀಯವಾಗಿ ಇವತ್ತು ನಾನು ಆ್ಯಸ್ ಎ MLA ಅಂತ ನಾ ಇಲೆಕ್ಟ್ ಆದರೂ ಕೂಡ ಇವತ್ತು ನನ್ನ ಕ್ಷೇತ್ರಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಜೊತೆಗೆ ಇಷ್ಟೆಲ್ಲ ಆದರೂ ಕೂಡ ಅವ್ರದ್ದು ತ್ರಾಸು ಕೊಡೋದ್ರ ಮಾತ್ರ ನನಗೆ ಇವತ್ತು ಒಬ್ಬ ಮನುಷ್ಯಾಗ ಯಾರಿಗಾರಾಗಲಿ, ಇವತ್ತು ಕಾಮನ್ ನಾ ಪಾರ್ಟಿ ಯಾವುದೋ ಇರಲಿ, ಒಬ್ಬ ಮನುಷ್ಯಾಗ ಹರಾಸ್ಮೆಂಟು ತ್ರಾಸು ಕೊಡೋಂಥದ್ದು ಕೂಡ ಒಂದು ಲಿಮಿಟೇಷನ್ ಇರಬೇಕು. ಒಂದು ಲಿಮಿಟೇಷನ್ ಇರಬೇಕು. ಜೀವನದಾಗ ನಮ್ಮ ಅಧಿಕಾರ ಐತೆ ಅಂತೇಳಿ ಅಧಿಕಾರನ ಇಂಥದಕ್ಕಾಗಿ ಉಪಯೋಗಿಸ್ಕೊಳ್ಳುವಂಥದ್ದು ಇದು ಭಾಳ ನಿಜವಾಗಿಯೂ ನೋವಾಗುತ್ತೆ. ನಮ್ಮ ದೇಶದಲ್ಲಿ ಈ ಥರ ನಡೆಯುವಂಥದ್ದು ನೋಡಿದಾಗ ಭಾಳ ನೋವೇನು ಸಂಗತಿ ಇದು. ಪಕ್ಷದ ನಾಯಕರು, ನೀವೊಬ್ಬ ಜನಪ್ರತಿನಿಧಿ, ಈ ಐಶ್ವರ್ಯ ಗೌಡ ಕೇಸಿಗೆ ಸಂಬಂಧಪಟ್ಟಾಗ ಅವ್ರ ಜೊತೆಗೆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ ಒಂದು ಅಲಿಗೇಷನ್. ಅವರು ಯಾರು ಟ್ರಾನ್ಸಾಕ್ಷನ್ ಅದಾವ ಸಿಗ್ತಾವಲ್ಲ, ಯಾರು ಟ್ರಾನ್ಸಾಕ್ಷನ್ ಅದಾವ, ಯಾರ ಜೊತೆ ಟ್ರಾನ್ಸಾಕ್ಷನ್ ಐತೆ ಅವ್ರದ್ದು ಸಿಗ್ತಾವ. ಯಾಕಂದ್ರೆ ಸತ್ಯ ಹೊರಗೆ ಬರಬೇಕು. ಅವ್ರ ಹಸ್ಬೆಂಡ್ ವೆಹಿಕಲ್ ಒಂದು ಬೆನ್ಸ್ ಕಾರ್ ಅವರ ಹಸ್ಬೆಂಡ್ ಹೆಸರಲ್ಲಿ ವೆಹಿಕಲ್ ಒಂದು ಸಲ ಏನಾಗಿತ್ತು, ಅವರು ನಮ್ಮ ಕೊಲ್ಲಾಪುರ ಹೋಗಿದ್ರು. ಅವರು ಕೊಲ್ಲಾಪುರ ಹೋದಂಥ ಲಕ್ಷ್ಮೀ ಟೆಂಪಲ್ಗೆ ಹೋಗಿನಿ ಅಂತ ಹೇಳಿದರು. ನಾವು ಇಲ್ಲ, ಅಲ್ಲಿಂದ ಫ್ಲೈಟಿಂದ ಹೊಂಟೀವಿ, ಆ ಕಾರ್ಲಿ ಬಿಟ್ಟು ಹೋಗಿರ್ತೀವಿ, ನೆಕ್ಸ್ಟ್ ವೀಕ್ನಾಗ ಬಂದು ತೊಗೊಂಡು ಹೋಗ್ತೀವಿ ಅನ್ನೋ ಮಾತು ಹೇಳಿದ್ರು. ನಮ್ಮ ಡೇರಿ ಒಳಗೇನೆ ಬಿಟ್ಟು ಹೋಗಿದ್ರಂತೆ. ನನಗದು ನೆನಪೂ ಇಲ್ಲ. ಆ ಡೇರಿ ಒಳಗಿತ್ತಂತ ಕಾರ್, ನಮ್ಮ ಫಾರ್ಮಲ್ಲಿ ಆ ಕಾರ್ ಇದ್ದಂಥ ಟೈಮಲ್ಲಿ ಆ ಕಾರ್ನ ನೆಕ್ಸ್ಟ್ ನನಗೆ ಒಂದೂವರೆ ತಿಂಗಳಾಗಿರ್ಬೇಕಲ್ಲ ಇದ್ದ ಕಾರ್ ಅದು. ಆಮ್ಯಾಗ ಅದು ಜಸ್ಟ್ ನಂಗೆ ಪೊಲೀಸ್ ಸರ್ ಆ ಕಾರ್ ನಿಮ್ಮ ಹತ್ರ ಐತೆ ಅಂತ ಹೇಳ್ತಾರಲ್ಲ ಅಂತ ನಂಗೆ ಫೋನ್ ಮಾಡಿದ್ರು. ನನಗೆ ಗೊತ್ತಿಲ್ಲ ಅಂತ ನಾವು ವಾಪಸ್ ನಮ್ಮ ಡೇರಿ ಮ್ಯಾನೇಜರ್ಗೆಲ್ಲ ಫೋನ್ ಮಾಡಿದೆ. ಸರ್ ಆ ಕಾರಲ್ಲಿ ನಿಂತಿದ್ದು ಅಲ್ಲೇ ಐತೆ ಅಂತದ್ದು. ಹಂಗಾರೆ ಇಮೇಟ್ ತಂದು ಕೊಡ್ರಿಪ್ಪ ಅಂದ್ರೆ ಇದೇನೋ ಅಷ್ಟು. ಐಶ್ವರ್ಯ ಗೌಡ ಜೊತೆ ಯಾವುದೇ ರೀತಿ ಬಿಸ್ನೆಸ್ ಅಥವಾ ಏನಾದರೂ ನೋ ಇಲ್ಲ, ಶಿಲ್ಪಾ ಗೌಡ ಅಲ್ಲ. ಶಿಲ್ಪಾ ಗೌಡ ಗುರುತಿಲ್ದಂಗೆ ಯಾರು ಅಂತೇಳಿ ಇನ್ನೊಬ್ಬರು ಮಂಜುಳಾ ಪಾಟೀಲ್ ಅಂತೇಳಿ ಎಲ್ಲ ನಮ್ಮ ಕೆಲವು ಮಂದಿ ಮಿನಿಸ್ಟ್ರುಗಳು ನಂಗೆ ಫೋನ್ ಮಾಡಿದ್ರು. ಇಲ್ಲ ಅವ್ರಿಗೆ ವಿನಯ ನಿಮ್ಮ ಪರಿಚಯ ಇದ್ರೆ ಸಹಾಯ ಮಾಡು ಅಂತಂದ್ರು. ವನಿತಾ ವರಾಹಿ ಜ್ಯುವೆಲ್ಲರ್ಸ್ ಇಲ್ಲ, ಇವಾಗ ಪರಿಚಯ ಆಗಿದ್ದು ನನಗೆ ಜಸ್ಟ್ ಒಂದು 2 months ಬ್ಯಾಕ್. 1.5 ತಿಂಗಳಿಂದ ಕೇಸ್ಗೆ ಸಲ ಆದ ನಂತರ ನನಗೆ ಬೇಡ, ನಾ ಕೇಸು ಬೇಡ, ನನಗೆ ನಾನು ದುಡ್ಡು ಕೊಡಿಸ್ಬಿಡ್ರಿ ಅಂತಂದ್ರೆ ನಾನು ಒಂದು ಸಲ ಕರೆದು ಕೇಳ್ತೇವೆ, ನನಗೆ ಗುರುತಿಲ್ಲ ಅಂತ ಹೇಳಿದೆ. ಜಸ್ಟ್ ಇದೇ 1 ತಿಂಗಳಿಂದ 1.5 ತಿಂಗಳಿಂದ ನಾ ಕರೆದು ಕೇಳಿದೆ. ಬಟ್ ಅವ್ರಿಗೆ ಅದೇನೋ ಮಾತುಕತೆ ಸರಿ ಹೋಗಲಿಲ್ಲ, ಮುಗೀತಷ್ಟೇ. ಬೆಳ್ಳಿಗದಲ್ಲ, ನಾನು ಬರ್ಡೇ ಟೈಮಲ್ಲಿ ಏನೋ ಒಂದು ಬರ್ಡೇ ಟೈಮಲ್ಲಿ ನನಗೆ ಬಂದು ಸನ್ಮಾನ ಮಾಡಿದ್ದು ಅದೊಂದು ಫೋಟೋ ಇದೆ. ಇನ್ನೊಂದು ಸಲ ಅವರು ಏನೋ ಒಂದು ಜಾತ್ರೆ ಮಾಡಿದ್ರು, ನಮ್ಮ ಜಾತ್ರೆ. ಆ ಜಾತ್ರೆಗೆ ಬರಲೇಬೇಕಂತೇಳಿ ನನಗೆ ಭಯಂಕರ ಕೇಳಿದಾಗ ಆ ಟೈಮಾಗ ಒಂದು ಸಲ ಒಂದು 5 ಮಿನಿಟ್ ಹೋಗಿದ್ವಿ ನಾವು ಅಷ್ಟೇ. ಇದು 2 ಸಲ ಭೇಟಿಯಾಗಿದ್ದು. ನೋಡ್ರಿ, ಯಾರೋ ಆಗಲಿ ಐಶ್ವರ್ಯ ಆಗಲಿ ಅವ್ರ ಜಾಗದಾಗ ನಾವು ಯಾರೋ ಇರಲಿ, ಬಟ್ ಜನರಿಗೆ ಈ ಥರ ಮೋಸ ಮಾಡುವಂಥದ್ದಾಗಲಿ, ಜನರಿಗೆ ಈ ಥರ ವಂಚನೆ ಆಗುವಂಥದ್ದಲ್ಲಿ ಇದು ಒಳ್ಳೆಯ ಸಮಾಜಕ್ಕೆ ಒಳ್ಳೇದಲ್ಲ. ಇಂಥ ಕೆಲಸ ಯಾರು ಮಾಡಿದ್ರು ಕೂಡ ಯಾರೂ ಸಹಿಸ್ಕೊಳ್ಳಂಗಿಲ್ಲ. ಇಲ್ಲ ನೋ 24 ಗಂಟೆ ಶೋಧ ಕಾರ್ಯಾಚರಣೆ ಮಾಡ್ಯಾರ. ಬಟ್ ನನ್ನ ಮನೆಯಾಗ ಏನೂ ಸಿಕ್ಕಿಲ್ಲ. ನನ್ನಿಂದ ಏನೂ ಅವ್ರ ಕಡೆ ಅವ್ರಿಗೆ ಯಾವ ಅಂಥವು ದಾಖಲಾತಿಗಳು ಏನಿಲ್ಲ. ಹಾಗಾಗಿ ಅವ್ರದ್ದು ಅವ್ರ ಡ್ಯೂಟಿ ಅವ್ರು ಮಾಡ್ಯಾರ, ಮಾಡಿ ಹೋಗ್ಯಾರ. 200% ಅಲ್ರಿ, ನಿಮ್ಗಾರ ಕಣ್ಣಿಗೆ ಕಾಣ್ತಿಲ್ಲ ಎಲ್ಲರಿಗೂ. ಯಾಕಂದ್ರೆ ಇದನ್ನು ನೋಡಿದಾಗ ಇವತ್ತು ಇಡೀ ರಾಜ್ಯ ಮಾತಾಡುತ್ತೆ ಒಬ್ಬ ಮನುಷ್ಯಾಗ ಎಷ್ಟರ ತ್ರಾಸು ಕೊಡ್ತಿರ್ಬೋದಂತ. ಬಟ್ ಟಾಲರೇಟ್ ಮಾಡ್ಕೊಳ್ಳೋಕ್ಕೂ ನನಗೊಂದು ಲಿಮಿಟೇಷನ್ ಬೇಕಲ್ಲ. ಇಷ್ಟೊಂದು ಅನ್ಯಾಯ ನಡೆಯುವಂಥದ್ದು ನೋಡಿದಾಗ ನಿಜವಾಗಿಯೂ ಭಾಳ ಈ ರೀತಿ ರಾಜಕಾರಣದಲ್ಲಿ ಯಾವುದೋ ಪಾರ್ಟಿಯವ್ರಿಗಾಗಲಿ ಈ ರೀತಿ ಆಗುವಂಥದ್ದು ಒಳ್ಳೇದಲ್ಲ ಅಂತ ನಾನು ಹೇಳಕ್ಕೆ. ಸರ್, ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಟೈಮಲ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ದಿರೇ ಜನ ನಿಮ್ಮನ್ನು ಆರಿಸಿದ್ರು. ಒಂದು ಕಡೆ ಟಾರ್ಗೆಟ್ ಆಗೋ ಕಾರಣ ಅಂತ
ಅದು ಒಂದು ಎರಡು ಟಾರ್ಗೆಟ್ ಮಾಡಕ್ಕೆ ಅವ್ರು ನಮ್ಮನ್ನು ಒಂದು ಯಾವುದಕ್ಕೂ ಸಣ್ಣ ಎನ್ನುವುದಿಲ್ಲ. ಆಮ್ಯಾಗ ಅವ್ರಿಗೆ ನನ್ನ ನೋಡಿದರೆ ಅದು ಎಷ್ಟು ಭಯ ಆಯ್ತೋ ಗೊತ್ತಿಲ್ಲ. ಆ ಊರಿಗೆ ಬರ್ದಾಗ ನೋಡ್ಕೊತಾರೆ, ನನ್ನ ಜನರು ನನ್ನ ಭೇಟಿ ಆಗ್ದಾಗ ನೋಡ್ಕೊತಾರೆ. ಇವೆಲ್ಲ ನೋಡಿದಾಗ ಅಧಿಕಾರಿಗಳು ನನ್ನ ಭೇಟಿ ಆಗ್ಬಾರ್ದು. ದರ್ವೊಂದಕ್ಕೂ ಟಾರ್ಗೆಟ್. ಆಮೇಲೆ ಏನೇನೋ ಕೇಸ್ ಹಾಕಕ್ಕೆ ಎಲ್ಲೆಲ್ಲೋ ಪ್ಲ್ಯಾನ್ ಮಾಡ್ತಿರ್ತಾರೆ. ಎಲ್ಲ ಇವ್ರದ್ದೇ ಪ್ಲ್ಯಾನ್, ಅಷ್ಟು ಬೇರೆ ಯಾರ್ದಲ್ಲ. ಸರ್, ವಿನಯ್ ಕುಲಕರ್ಣಿ ಈ ಮಟ್ಟಕ್ಕೆ ಟಾರ್ಗೆಟ್ ಆಗಕ್ಕೆ ಏನು ಕಾರಣ? ಯಾರು ಇದ್ದಾರೆ ಹಿಂದೆ ಅಂತ? ಸರ್, ಯಾರು ಭಾಳ ಪವರ್ಫುಲ್ ಇರ್ತಾರೆ ಅವ್ರಿಗೆ ಜಾಸ್ತಿ ಎನ್ಮಿಗಳು ಇರೋರು. ಯಾರು ಇರ್ಬೋದು ಸರ್ ನಿಮ್ಮ ಪ್ರಕಾರ ಪವರ್ಫುಲ್ ಅಂದರೆ ಯಾರು? ಅಲ್ಲ, ಯಾರೇ ಇರಲಿ ಪವರ್ಫುಲ್ ಕಾಮನ್. ನಾವೆಲ್ಲ ನಮ್ಮ ಜನ ನಮ್ಮಿಂದ ಜಾಸ್ತಿ ಇರ್ತಾರೆ, ಜನರ ಸ್ಟ್ರೆಂತ್ ನಮ್ಮಿಂದ ಜಾಸ್ತಿ ಇರ್ತಾರೆ. ಅಂಥದ್ದು ನೋಡಿದಾಗ ಸಹಜವಾಗಿ ಇಂಥವ್ರಿಗೆ ಷಡ್ಯಂತರ ಮಾಡೋರು ರಗಡ ಮಂದಿ ಇದ್ದೇ ಇರ್ತಾರೆ. ಸರ್, ಮುಂದಿನ ದಿನಗಳು ಇದೆ ಈಗ ಆಸ್ ಎ ಜನಪ್ರತಿನಿಧಿ ನಿಮ್ಗೆ ಈ ರೀತಿಯ ಟಾರ್ಚರ್ ಆಗ್ತಿದೆ ಅವ್ರಿಗೆ ಪ್ರಶ್ನೆ ಮಾಡ್ಬೋದು ಸರ್. ಕಾನೂನು ಪ್ರಕಾರ ಮಾಡಿದ್ರು ಪ್ರಾವಿಷನ್ಸ್ ಇದೆಯಾ? ಮುಂದುವರಿತೀರಾ? ಯಾವ ಪ್ರಯೋಜನ ಇಲ್ಲ, ಏನಿಲ್ಲ. ಅವ್ರ ಕಾಲಿಗೆ ಬಿದ್ದು ಅವ್ರು ಕೂಡ ಹೋಗ್ಬೇಕು ವರ್ಷ. ಏನು ಅದೊಂದು ಬಾಕಿ ಉಳಿದೈತೀನಿ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸಾಕಷ್ಟು ಕ್ವಶನ್ಗಳು ಕೇಳಿದ್ರು. ಅವ್ರು ಡ್ಯೂಟಿ ಅವ್ರು ಮಾಡಿದ್ದಾರೆ. ಅವ್ರು ಮಾಡಬೇಕಾದ್ರೆ ಅವ್ರ ಡ್ಯೂಟಿ ಇತ್ತು, ಡ್ಯೂಟಿ ಮಾಡಿದ್ದಾರೆ. ಯಾಕಂದ್ರೆ ಇದು ನಡೆಯುವಂಥದ್ದು ಹಿಂದಿನ ಕೈಗಳೇ ಬೇರೆ. ಯಾಕಂದ್ರೆ ನಮಗಾಗಲೇ ಯಾವ ಕೇಸ್ ಹಾಕ್ಬೇಕು ಎಲ್ಲ ಕೇಸು ಹಾಕಿ ಮುಗಿಸಿದ್ರು ನಮ್ಮ ಮೇಲೆ. ಇದೆಲ್ಲ ಹಿಂದೆ ರಾಜಕೀಯ ಷಡ್ಯಂತ್ರ ಇದು ಅಷ್ಟು. ಇಂಥ ಸತ್ಯಮೇವ ಜಯತೆ ಅನ್ನೋದೊಂದು ಇರ್ತಲ್ಲ, ಸತ್ಯ ಯಾವತ್ತಿದ್ರು ಸತ್ಯ ಆಗೋದೆ. ಅವ್ರು ಇಷ್ಟು ಮಾಡಿದ್ರು ಕೂಡ ನನ್ನ ಮನೆಯೊಳಗೆ ಒಂದು 1.5 ಲಕ್ಷ ರೂಪಾಯಿ ಇದ್ದು ಹುಡುಕಿದ್ರು, ಎಲ್ಲ ಹುಡ್ಕೊಂಡ್ರು. ಇಲ್ಲ ತೊಗೊಳ್ಳಿಲ್ಲ. ನಾನು ಏನು ಯಾವುದು ರಿಕವರಿ ಮಾಡಿಲ್ಲ. ಯಾಕಂದ್ರೆ ನನ್ನ ಹತ್ರ ಅಂಥ ಡಾಕ್ಯುಮೆಂಟ್ಸು ಇಲ್ಲ. ನಾನು ಯಾವ ದೊಡ್ಡ ಬಿಸ್ನೆಸ್ಸು, ನಾನು ಏನು ದೊಡ್ಡ ಬಿಸ್ನೆಸ್, ಪ್ಯೂರ್ಲಿ ಅಗ್ರಿಕಲ್ಚರಿಸ್ಟ್. ನಾವು ಅಗ್ರಿಕಲ್ಚರ್ ಬಿಟ್ಟರೆ ಇವತ್ತು ನನ್ನ ಜೀವನದಾಗ ಇನ್ನೊಂದು ಉದ್ಯೋಗ ನನಗೆ ಯಾವುದೂ ಗೊತ್ತಿಲ್ಲ. ಯಾವ 4 ಗಂಟೆಗಳ ಶೋಧ ಕಾರ್ಯಾಚರಣೆ ಮಾಡಿದ್ದಾರೆ ಮನೆ ಒಳಗಡೆ ಅಂದರೆ ಸುಮ್ಮನೆ ನಾರ್ಮಲ್ ಆಗಿ ಏನು ಸಿಕ್ಲಿಲ್ಲ ಅಂದ್ರೆ 2 ಅವರ್ 3 ಅವರ್ ಹೊರಟ್ಬಿಡ್ಬೋದು. ಬಟ್ 24 hours ಮಾಡಿದ್ದಾರೆ. ನೆನೆ ಸಹ ಬೆಳಗ್ಗೆ ಅವ್ರಿಗೆ ಏನೇನು ಬೇಕಾಗಿತ್ತು, ಏನು ಹುಡುಕ್ಬೇಕಾಗಿತ್ತು ಎಲ್ಲ ಹುಡುಕಿದ್ರು. ಬಟ್ ನನ್ನ ಹತ್ರ ಅಂತೂ ಯಾವುದೂ ಸಿಕ್ಕಿಲ್ಲ. ಯಾವ ಕೇಸಿಗೆ ಸಂಬಂಧಪಟ್ಟಾಗ ಈ ದಾಳಿ? ಅವರು ಹೇಳೋದೊಂದು ಅಥವಾ ಮಾಡ್ತಾ ಇರೋದು ಬೇರೆ ಥರ. ಯಾಕಂದ್ರೆ ಈಗಾಗಲೇ ನಮ್ಮದು ಹೈಕೋರ್ಟಲ್ಲಿ ನಮ್ಮ ವಿಟ್ನೆಸಸ್ ನಡೆದವು. ಆ ವಿಟ್ನೆಸಸ್ಗಳ ಸತ್ಯಕ್ಕೆ ಅಡ್ಡಿಪಡಿಸೋದಕ್ಕಾಗಲಿ, ನಮ್ಮ ಕೇಸ್ ಅಲ್ಲಿ ಕೂಡ ಅಡ್ಡಿ ಮಾಡೋದಕ್ಕಾಗಲಿ ಸತತವಾಗಿ ನಿರಂತರವಾಗಿ ಇದು 1 ತಿಂಗಳಿಂದ ಕಂಟಿನ್ಯೂ ಸ್ಟಾರ್ಟ್ ಇದೆ. 1 ತಿಂಗಳಿಂದ ನಿರಂತರವಾಗಿ ಚಲೋ ಐತಿ ಇದು. ಇವತ್ತೇನಿಲ್ಲ, 1 ತಿಂಗಳಿಂದ ನಿರಂತರವಾಗಿ ಈ ಥರ ದಿನ ಹರಾಸ್ಮೆಂಟು. ಯಾಕಂದರೆ ನಾ ರಾಜಕೀಯವಾಗಿ ಯಾವ ಜನರನ್ನೂ ಭೇಟಿ ಆಗ್ಬಾರ್ದು. ರಾಜಕೀಯವಾಗಿ ಇವತ್ತು ನಾನು ಆ್ಯಸ್ ಎ MLA ಅಂತ ನಾ ಇಲೆಕ್ಟ್ ಆದರೂ ಕೂಡ ಇವತ್ತು ನನ್ನ ಕ್ಷೇತ್ರಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಜೊತೆಗೆ ಇಷ್ಟೆಲ್ಲ ಆದರೂ ಕೂಡ ಅವ್ರದ್ದು ತ್ರಾಸು ಕೊಡೋದ್ರ ಮಾತ್ರ ನನಗೆ ಇವತ್ತು ಒಬ್ಬ ಮನುಷ್ಯಾಗ ಯಾರಿಗಾರಾಗಲಿ, ಇವತ್ತು ಕಾಮನ್ ನಾ ಪಾರ್ಟಿ ಯಾವುದೋ ಇರಲಿ, ಒಬ್ಬ ಮನುಷ್ಯಾಗ ಹರಾಸ್ಮೆಂಟು ತ್ರಾಸು ಕೊಡೋಂಥದ್ದು ಕೂಡ ಒಂದು ಲಿಮಿಟೇಷನ್ ಇರಬೇಕು. ಜೀವನದಾಗ ನಮ್ಮ ಅಧಿಕಾರ ಐತೆ ಅಂತೇಳಿ ಅಧಿಕಾರನ ಇಂಥದಕ್ಕಾಗಿ ಉಪಯೋಗಿಸ್ಕೊಳ್ಳುವಂಥದ್ದು ಇದು ಭಾಳ ನಿಜವಾಗಿಯೂ ನೋವಾಗುತ್ತೆ. ನಮ್ಮ ದೇಶದಲ್ಲಿ ಈ ಥರ ನಡೆಯುವಂಥದ್ದು ನೋಡಿದಾಗ ಭಾಳ ನೋವೇನು ಸಂಗತಿ ಇದು. ಪಕ್ಷದ ನಾಯಕರು, ನೀವೊಬ್ಬ ಜನಪ್ರತಿನಿಧಿ, ಈ ಐಶ್ವರ್ಯ ಗೌಡ ಕೇಸಿಗೆ ಸಂಬಂಧಪಟ್ಟಾಗ ಅವ್ರ ಜೊತೆಗೆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ ಒಂದು ಅಲಿಗೇಷನ್. ಅವರು ಯಾರು ಟ್ರಾನ್ಸಾಕ್ಷನ್ ಅದಾವ ಸಿಗ್ತಾವಲ್ಲ, ಯಾರು ಟ್ರಾನ್ಸಾಕ್ಷನ್ ಅದಾವ, ಯಾರ ಜೊತೆ ಟ್ರಾನ್ಸಾಕ್ಷನ್ ಐತೆ ಅವ್ರದ್ದು ಸಿಗ್ತಾವ. ಯಾಕಂದ್ರೆ ಸತ್ಯ ಹೊರಗೆ ಬರಬೇಕು. ಅವ್ರ ಹಸ್ಬೆಂಡ್ ವೆಹಿಕಲ್, ಒಂದು ಬೆನ್ಸ್ ಕಾರ್ ಅವರ ಹಸ್ಬೆಂಡ್ ಹೆಸರಲ್ಲಿ ವೆಹಿಕಲ್. ನೋ ಒಂದು ಸಲ ಏನಾಗಿತ್ತು, ಅವರು ನಮ್ಮ ಕೊಲ್ಲಾಪುರ ಹೋಗಿದ್ರು. ಅವರು ಕೊಲ್ಲಾಪುರ ಹೋದಂಥ ಲಕ್ಷ್ಮೀ ಟೆಂಪಲ್ಗೆ ಹೋಗಿನಿ ಅಂತ ಹೇಳಿದರು. ನಾವು ಇಲ್ಲ, ಅಲ್ಲಿಂದ ಫ್ಲೈಟಿಂದ ಹೊಂಟೀವಿ, ಆ ಕಾರ್ಲಿ ಬಿಟ್ಟು ಹೋಗಿರ್ತೀವಿ, ನೆಕ್ಸ್ಟ್ ವೀಕ್ನಾಗ ಬಂದು ತೊಗೊಂಡು ಹೋಗ್ತೀವಿ ಅನ್ನೋ ಮಾತು ಹೇಳಿದ್ರು. ನಮ್ಮ ಡೇರಿ ಒಳಗೇನೆ ಬಿಟ್ಟು ಹೋಗಿದ್ರಂತೆ. ನನಗದು ನೆನಪೂ ಇಲ್ಲ. ಆ ಡೇರಿ ಒಳಗಿತ್ತಂತ ಕಾರ್, ನಮ್ಮ ಫಾರ್ಮಲ್ಲಿ ಆ ಕಾರ್ ಇದ್ದಂಥ ಟೈಮಲ್ಲಿ ಆ ಕಾರ್ನ ನೆಕ್ಸ್ಟ್ ನನಗೆ ಒಂದೂವರೆ ತಿಂಗಳಾಗಿರ್ಬೇಕಲ್ಲ ಇದ್ದ ಕಾರ್ ಅದು. ಆಮ್ಯಾಗ ಅದು ಜಸ್ಟ್ ನಂಗೆ ಪೊಲೀಸ್ ಸರ್ ಆ ಕಾರ್ ನಿಮ್ಮ ಹತ್ರ ಐತೆ ಅಂತ ಹೇಳ್ತಾರಲ್ಲ ಅಂತ ನಂಗೆ ಫೋನ್ ಮಾಡಿದ್ರು. ನನಗೆ ಗೊತ್ತಿಲ್ಲ ಅಂತ ನಾವು ವಾಪಸ್ ನಮ್ಮ ಡೇರಿ ಮ್ಯಾನೇಜರ್ಗೆಲ್ಲ ಫೋನ್ ಮಾಡಿದೆ. ಸರ್, ಆ ಕಾರಲ್ಲಿ ನಿಂತಿದ್ದು ಅಲ್ಲೇ ಐತೆ ಅಂತದ್ದು. ಹಂಗಾರೆ ಇಮೇಟ್ ತಂದು ಕೊಡ್ರಿಪ್ಪ ಅಂದ್ರೆ ಇದೇನೋ ಅಷ್ಟು. ಐಶ್ವರ್ಯ ಗೌಡ ಜೊತೆ ಯಾವುದೇ ರೀತಿ ಬಿಸ್ನೆಸ್ ಅಥವಾ ಏನಾದರೂ? ನೋ ನಿಮ್ಮ ಹತ್ರ ಏನಾದ್ರು ಅಮೌಂಟ್ ಶೇರ್ ಮಾಡಿರೋದು, ಗೋಲ್ಡ್ ನೋ ಸಂಧಾನ ಮಾಡಿರೋದು ನೀವೇ ಅಂತಲ್ಲ ಸರ್? ಶಿಲ್ಪಾ ಗೌಡ? ಇಲ್ಲ, ಶಿಲ್ಪಾ ಗೌಡ ಅಲ್ಲ. ಶಿಲ್ಪಾ ಗೌಡ ಗುರುತಿಲ್ದಂಗೆ ಯಾರಂತೇಳಿ ಇನ್ನೊಬ್ಬರು ಮಂಜುಳಾ ಪಾಟೀಲ್ ಅಂತೇಳಿ. ಮಂಜುಳಾ ಪಾಟೀಲ್ ಅಂತೇಳಿ ಎಲ್ಲ ನಮ್ಮ ಕೆಲವು ಮಂದಿ ಮಿನಿಸ್ಟ್ರುಗಳು ನಂಗೆ ಫೋನ್ ಮಾಡಿದ್ರು. ಇಲ್ಲ, ಅವ್ರಿಗೆ ವಿನಯ್ ನಿಮ್ಮ ಪರಿಚಯ ಇದ್ರೆ ಸಹಾಯ ಮಾಡು ಅಂತಂದ್ರು. ವನಿತಾ ವರಾಹಿ ಜ್ಯುವೆಲ್ಲರ್ಸ್ ಇಲ್ಲ, ಇವಾಗ ಪರಿಚಯ ಆಗಿದ್ದು ನನಗೆ ಒಂದು ಜಸ್ಟ್ ಒಂದು 2 months ಬ್ಯಾಕ್. 1.5 ತಿಂಗಳಿಂದ ಕೇಸ್ಗೆ ಸಲ ಆದ ನಂತರ ನನಗೆ ಬೇಡ, ನಾ ಕೇಸು ಬೇಡ, ನನಗೆ ನಾನು ದುಡ್ಡು ಕೊಡಿಸ್ಬಿಡ್ರಿ ಅಂತಂದ್ರೆ ನಾನು ಒಂದು ಸಲ ಕರೆದು ಕೇಳ್ತೇವೆ, ನನಗೆ ಗುರುತಿಲ್ಲ ಅಂತ ಹೇಳಿದೆ. ಜಸ್ಟ್ ಇದೇ 1 ತಿಂಗಳಿಂದ 1.5 ತಿಂಗಳಿಂದ ನಾ ಕರೆದು ಕೇಳಿದೆ. ಬಟ್ ಅವ್ರಿಗೆ ಅದೇನೋ ಮಾತುಕತೆ ಸರಿ ಹೋಗಲಿಲ್ಲ, ಮುಗೀತಷ್ಟೇ. ಬೆಳ್ಳಿಗದಲ್ಲ, ನಾನು ಬರ್ಡೇ ಟೈಮಲ್ಲಿ ಏನೋ ಒಂದು ಬರ್ಡೇ ಟೈಮಲ್ಲಿ ನನಗೆ ಬಂದು ಸನ್ಮಾನ ಮಾಡಿದ್ದು ಅದೊಂದು ಫೋಟೋ ಇದೆ. ಇನ್ನೊಂದು ಸಲ ಏನೋ ಒಂದು ಜಾತ್ರೆ ಮಾಡಿದ್ರು.
ಇನ್ನು ನಮ್ಮ ಜಾತ್ರೆ ಆ ಜಾತ್ರೆಗೆ ಬರಲೇಬೇಕಂತೇಳಿ ನನಗೆ ಭಯಂಕರ ಕೇಳಿದಾಗ ಆ ಟೈಮಾಗ ಒಂದ್ಸಲ ಒಂದು 5 ಮಿನಿಟ್ ಹೋಗಿದ್ವಿ ನಾವು ಅಷ್ಟೇ. ಇದು 2 ಸಲ ಭೇಟಿಯಾಗಿದ್ದು. ಸರ್ ಐಶ್ವರ್ಯ ಗೌಡ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಫೈನಲ್ ಆಗಿ? ಯಾಕೆಂತ ಹೇಳಿದ್ರೆ ನೋಡ್ರಿ, ಯಾರೋ ಆಗಲಿ ಐಶ್ವರ್ಯಾಗಲಿ ಅವ್ರ ಜಾಗದಾಗ ನಾವು ಯಾರೋ ಇರಲಿ, ಬಟ್ ಜನರಿಗೆ ಈ ಥರ ಮೋಸ ಮಾಡುವಂಥದ್ದಾಗಲಿ, ಜನರಿಗೆ ಈ ಥರ ವಂಚನೆ ಆಗುವಂಥದ್ದಲ್ಲಿ ಇದು ಒಳ್ಳೆಯ ಸಮಾಜಕ್ಕೆ ಒಳ್ಳೇದಲ್ಲ. ಇಂಥ ಕೆಲಸ ಯಾರು ಮಾಡಿದ್ರು ಕೂಡ ಯಾರೂ ಸಹಿಸ್ಕೊಳ್ಳಂಗಿಲ್ಲ ಇದನ್ನು. ಅವ್ರು ಏನಾದ್ರು ನೋಟಿಸ್ ಕೊಟ್ಟಿದ್ದಾರೆ ಸರ್ ನಿಮಗೆ ಮತ್ತೆ ವಿಚಾರಣೆಗೆ ಏನಾದ್ರು ಹಾಜರಾಗಿ? ಇಲ್ಲ ನಾವು ಯಾಕಂದ್ರೆ 24 ಗಂಟೆ ಶೋಧ ಕಾರ್ಯಾಚರಣೆ ಮಾಡ್ಯಾರ, ಬಟ್ ನನ್ನ ಮನೆಯಾಗ ಏನೂ ಸಿಕ್ಕಿಲ್ಲ. ನನ್ನಿಂದ ಏನೂ ಅವ್ರ ಕಡೆ ಅವ್ರಿಗೆ ಯಾವ ಅಂಥವು ದಾಖಲಾತಿಗಳು ಏನಿಲ್ಲ. ಹಾಗಾಗಿ ಅವ್ರ ಡ್ಯೂಟಿ ಅವ್ರು ಮಾಡ್ಯಾರ, ಮಾಡಿ ಹೋಗ್ಯಾರ. ಸರ್ ವಿನಯ್ ಕುಲಕರ್ಣಿ ಅವ್ರಿಗೆ ರಾಜಕೀಯವಾಗಿ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಆಗಿರುವಂಥದ್ದು. 200% ಅಲ್ರಿ, ನಿಮ್ಗಾರ ಕಣ್ಣಿ ಕಾಣ್ತಿಲ್ಲ ಎಲ್ಲರಿಗೂ. ಯಾಕಂದ್ರೆ ಇದನ್ನ ನೋಡಿದಾಗ ಇವತ್ತು ಇಡೀ ರಾಜ್ಯ ಮಾತಾಡುತ್ತೆ ಒಬ್ಬ ಮನುಷ್ಯಗೆ ಎಷ್ಟರ ತ್ರಾಸ ಕೊಡ್ತಿರ್ಬೋದಂತ. ಬಟ್ ಟಾಲರೇಟ್ ಮಾಡ್ಕೊಳ್ಳೋಕ್ಕೂ ನನಗೊಂದು ಲಿಮಿಟೇಷನ್ ಬೇಕಲ್ಲ. ಇಷ್ಟೊಂದು ಅನ್ಯಾಯ ನಡೆಯುವಂಥದ್ದು ನೋಡಿದಾಗ ನಿಜವಾಗಿಯೂ ಭಾಳ ಈ ರೀತಿ ರಾಜಕಾರಣದಲ್ಲಿ ಯಾವುದೋ ಪಾರ್ಟಿಯವ್ರಿಗಾಗಲಿ ಈ ರೀತಿ ಆಗುವಂಥದ್ದು ಒಳ್ಳೇದಲ್ಲ ಅಂತ ನಾನು ಹೇಳಕ್ಕೆ. ಸರ್ ಕಳೆದ ಬಾರಿ ಈಗ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಟೈಮಲ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ದಿರೇ ಜನ ನಿಮ್ಮನ್ನು ಆರಿಸಿದ್ರು. ಅದೆಲ್ಲ ಒಂದು ಕಡೆ ಟಾರ್ಗೆಟ್ ಆಗೋ ಕಾರಣನ ಅಂತ. ಅದು 1-2 ಟಾರ್ಗೆಟ್ ಮಾಡಕ್ಕೆ ಅವ್ರು ನಮ್ಮನ್ನು ಯಾವುದಕ್ಕೂ ಸಣ್ಣ ಅನ್ನೋದಿಲ್ಲ. ಆಮ್ಯಾಗ ಅವ್ರಿಗೆ ನನ್ನ ನೋಡಿದರೆ ಅದು ಎಷ್ಟು ಭಯ ಆಯ್ತೋ ಗೊತ್ತಿಲ್ಲ. ಆ ಊರಿಗೆ ಬರ್ದಾಗ ನೋಡ್ಕೊತಾರೆ, ನನ್ನ ಜನರು ನನ್ನ ಭೇಟಿ ಆಗ್ದಾಗ ನೋಡ್ಕೊತಾರೆ. ಇವೆಲ್ಲ ನೋಡಿದಾಗ ಅಧಿಕಾರಿಗಳು ನನ್ನ ಭೇಟಿ ಆಗ್ಬಾರ್ದು. ದರ್ವೊಂದಕ್ಕೂ ಟಾರ್ಗೆಟ್. ಆಮೇಲೆ ಏನೇನೋ ಕೇಸ್ ಹಾಕಕ್ಕೆ ಎಲ್ಲೆಲ್ಲೋ ಪ್ಲ್ಯಾನ್ ಮಾಡ್ತಿರ್ತಾರೆ. ಎಲ್ಲ ಇವ್ರದ್ದ ಪ್ಲ್ಯಾನ್, ಅಷ್ಟು ಬೇರೆ ಯಾರ್ದಲ್ಲ. ಸರ್ ವಿನಯ್ ಕುಲಕರ್ಣಿ ಈ ಮಟ್ಟಕ್ಕೆ ಟಾರ್ಗೆಟ್ ಆಗಕ್ಕೆ ಏನು ಕಾರಣ? ಯಾರು ಇದ್ದಾರೆ ಹಿಂದೆ ಅಂತ? ಸರ್ ಯಾರು ಭಾಳ ಪವರ್ಫುಲ್ ಇರ್ತಾರೆ ಅವ್ರಿಗೆ ಜಾಸ್ತಿ ಹೆಣ್ಮಗಳು ಇರೋರು. ಯಾರು ಇರ್ಬೋದು ಸರ್ ನಿಮ್ಮ ಪ್ರಕಾರ ಪವರ್ಫುಲ್ ಅಂದ್ರೆ ಯಾರು? ಅಲ್ಲ, ಯಾರೇ ಇರಲಿ ಪವರ್ಫುಲ್ ಕಾಮನ್. ನಾವೆಲ್ಲ ನಮ್ಮ ಜನ ನಮ್ಮಿಂದ ಜಾಸ್ತಿ ಇರ್ತಾರೆ, ಜನರ ಸ್ಟ್ರೆಂತ್ ನಮ್ಮಿಂದ ಜಾಸ್ತಿ ಇರ್ತಾರೆ. ಅಂಥದ್ದು ನೋಡಿದಾಗ ಸಹಜವಾಗಿ ಇಂಥವ್ರಿಗೆ ಷಡ್ಯಂತರ ಮಾಡೋರು ರಗಡ ಮಂದಿ ಇದ್ದೇ ಇರ್ತಾರೆ. ಸರ್ ಮುಂದಿನ ದಿನಗಳು ಇದೇ ಈಗ ಆಸ್ ಎ ಜನಪ್ರತಿನಿಧಿ ನಿಮ್ಗೆ ಈ ರೀತಿಯ ಟಾರ್ಚರ್ ಆಗ್ತಿದೆ ಅವ್ರನ್ನ ಪ್ರಶ್ನೆ ಮಾಡ್ಬೋದು ಸರ್. ಕಾನೂನು ಪ್ರಕಾರ ಮಾಡಿದ್ರು ಪ್ರಾವಿಷನ್ಸ್ ಇದೆಯಾ? ಮುಂದುವರಿತೀರಾ? ಯಾವ ಪ್ರಯೋಜನ ಇಲ್ಲ, ಏನಿಲ್ಲ. ಅವ್ರ ಕಾಲಿಗೆ ಬಿದ್ದು ಅವ್ರು ಕೂಡ ಹೋಗ್ಬೇಕು ಅಷ್ಟೇ. ಏನು ಅದೊಂದು ಬಾಕಿ ಉಳಿದೈತೀನಿ, ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ.